ಸರ್ ನಮಸ್ತೆ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು? ಹರೀಶ್ ಅಂತ. ಯಾವ್ದು ಬರುತ್ತೆ? ಕುಪ್ಪಂಪಾಳ್ಯ, ಮುಳಬಾಲ್ ತಾಲೂಕು, ಕೋಲಾರ ಜಿಲ್ಲೆ. ಏನೇನು ಬೆಳೆ ಮಾಡ್ತೀವಿ ಸರ್? ಸರ್ ನಾವು ಟೊಮೊಟೊ, ಚೆಂಡು ಹೂವು, ಮಿರ್ಚಿ, ಇನ್ನು ಆಲೂಗಡ್ಡೆ, ಓಕೆ, ಹೂಕೋಸು, ಗಡ್ಡೆಕೋಸು ಎಲ್ಲ ಬೆಳೆನೂ ಮಾಡ್ತೀವಿ. ಹಾಂ, ಎಷ್ಟು ಎಕರೆ ಮಾಡ್ತೀರಾ ಸರ್? ನಾವೊಂದು 4-5 ಎಕರೆ ಮಾಡ್ತೀವಿ ಸರ್. 4ರಿಂದ 5 ಎಕರೆ ಮಾಡ್ತೀವಿ. ಎಷ್ಟು ವರ್ಷಗಳಿಂದ ಬೇಸಾಯ ಮಾಡ್ತಾಯಿದ್ದೀರಾ? ಸರ್ ನಾವು ಒಂದು 15 ವರ್ಷಗಳಿಂದ ಮಾಡ್ತೀವಿ. ನೀರಾವರಿ ಯಾವ ಥರ ಸರ್? ಸರ್ ಬೋರ್ವೆಲ್ ಇದೆ ಸರ್. ಬೋರ್ವೆಲ್ಲ. ಸರ್ ಈ ತಿಂಗಳಲ್ಲಿ ಟೊಮೆಟೊ ಬೆಳೆ ಮಾಡಿದ್ದೀರಾ, ಬೇರೆ ಬೆಳೆಗಳು ಮಾಡ್ಬೋದಲ್ಲ? ಮಾಡ್ಬೋದು ಸರ್, ಇವಾಗ ಸೀಸನ್ ಅಲ್ವಾ ಸರ್, ಟೊಮೊಟೊ ಸೀಸನ್ ತಾನೇ ಈಗ. ನಿಮ್ಮ ಅನುಭವ ಪ್ರಕಾರ ಯಾವ ವರ್ಷದಲ್ಲಿ ಯಾವ ತಿಂಗಳು ಸೀಸನ್ ಅಂದರೆ? ಸರ್ ಆ ಥರ ಹೇಳಕ್ಕೆ ಬರಲ್ಲ. ನಮ್ಮ ಕೋಲಾರ ಜಿಲ್ಲೆ ಕಡೆ ನೀರು ಇಲ್ದಿರೋವಾಗ ಒಂದು 3-4 ವರ್ಷಗಳ ಹಿಂದೆ ನೀರು ಕಮ್ಮಿ ಇತ್ತು. ಆವಾಗ ಕಂಪಲ್ಸರಿ ಫೆಬ್ರವರಿ ಮಾರ್ಚ್ ಉಣಿದ್ರೆ, ಫೆಬ್ರವರಿ ಮಾರ್ಚ್ ಏಪ್ರಿಲ್ ಉಣಿದ್ರೆ ಟೊಮೊಟೊ ಬೆಳೆ ಸಿಗ್ತಾ ಇತ್ತು. ಇವಾಗ ಎಲ್ಲ ಕಡೆನೂ ನೀರು ಬಂದಿದೆ, ಎಲ್ರೂ ಇವಾಗ ಟೊಮೊಟೊ ಬೆಳೆಯೋದು ಕಲ್ತ್ಕೊಂಡಿದ್ದಾರೆ. ಅದಕ್ಕೆ ವರ್ಷ ಪೂರ್ತಿ ಬೆಳೀತಾರೆ. ಬಟ್ ರೇಟ್ ಈ ಟೈಮಲ್ಲಿ ಜಾಸ್ತಿ ಬರ್ತಾ ಇತ್ತು. ಕಾರಣ ಈ ವರ್ಷ ಬರೋ ಅದೇ ನೀರಿಲ್ಲ. ಅವಾಗ ನೀರಿಲ್ಲ, ಅದರಲ್ಲಿ ಬೆಳೆ ಮಾಡೋರು ಕಮ್ಮಿ ಇದ್ರು. ಇವಾಗೆಲ್ಲ ಜಾಸ್ತಿ ಕಲ್ತ್ಕೊಂಡಿದ್ದಾರೆ ಟೊಮೊಟೊ ಬೆಳೆ ಮಾಡೋರು. ಆದ್ರಿಂದ ಇವಾಗ ಸ್ವಲ್ಪ ಪೋಟಿ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಇದು ಯಾವ ತಳಿ ಸರ್? ಅದು ಸರ್ ಇದು ಬಾಹು ಅಂತ, ಸಿಂಜೆಂಟಾ ಕಂಪ್ನಿದು ಬಾಹು. ಸಿಂಜೆಂಟಾ ಕಂಪ್ನಿ ಬಾಹು ಅಂತ. ಎಷ್ಟು ಎಕರೆ ಮಾಡಿದ್ದೀರಾ ಸರ್? 10 ಎಕರೆ. ಓಕೆ. ಏನು ಬೀಳುತ್ತೆ ಸರ್ ನಾರು ಕಾಸ್ಟು? ಸರ್ ₹1 ಸರ್. ಎಲ್ಲಿಂದ ತರುತ್ತೆ ನಾರುಗಳೆಲ್ಲ? ಸರ್ ಎಲ್ಲಿ ಕ್ವಾಲಿಟಿ ಕೊಟ್ಟರೆ ಅಲ್ಲಿ ಹೋಗ್ತೀವಿ ಸರ್. ಸರ್ ನಾಟಿ ಮಾಡೋಕ್ಕೆ ಮುಂಚೆ ಭೂಮಿಗೆ ಏನೇನು ಯಾವ ಥರ ಗೊಬ್ಬರಗಳು ಕೊಡ್ತೀರಾ? ಸರ್ ಕಾಂಪ್ಲೆಕ್ಸ್ಗಳು ಕೊಟ್ಟಿದ್ರು, ಅದಕ್ಕಿಂತ ಕೊಟ್ಟೆ ಗೊಬ್ಬರ ಕೊಟ್ಟಿದ್ವಿ, ಕೋಳಿ ಗೊಬ್ಬರ ಕೊಡ್ತೀವಿ, ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಅವೆಲ್ಲ ಕೊಡ್ತೀವಿ ಸರ್. ಅದೆಲ್ಲ ಕೊಟ್ಟಮೇಲೆ ಮತ್ತೆ ಕಾಂಪ್ಲೆಕ್ಸ್ಗಳು ಆದಮೇಲೆ ಪೇಪರ್ ಮಲ್ಚಿಂಗ್ ಹಾಕ್ತೀವಿ. ಮಲ್ಚಿಂಗ್ ಆದಮೇಲೆ ಮತ್ತೆ ಡ್ರಿಪ್ಗಳು ಕೊಡ್ತೀವಿ, ಡ್ರಿಪ್ ಗೊಬ್ಬರ. ಇದು ತಿಪ್ಪೆ ಗೊಬ್ಬರ ಎಲ್ಲ ಎಷ್ಟು ಲೋಡ್ ಹಾಕ್ತೀರಿ ಎಕರೆಗೆ? ಅದಕ್ಕೇನು ಲಿಮಿಟ್ ಇಲ್ಲ ಸರ್, ಮಿನಿಮಮ್ ಒಂದು 6ರಿಂದ 8 ಲೋಡ್ ಹೊಡಿತೀವಿ. ಏನು ಬೀಳುತ್ತೆ ಕಾಸ್ಟು? ಒಂದು ಲೋಡ್ ಬಂದು 4,500ರಿಂದ 5,000 ಬೀಳುತ್ತೆ ಸರ್ ಈಗ. ಓಕೆ. ಇದು DAP, ಪೊಟ್ಯಾಶ್ 10-20 ಎಷ್ಟು ಮೂಟೆ ಹಾಕ್ತೀರಾ ಸರ್ ಎಕರೆಗೆ? ಸರ್ ಎಕರೆಗೆ ಒಂದು 4 ಮೂಟೆಯಿಂದ 5 ಮೂಟೆ ಹಾಕ್ತೀವಿ. ಎಲ್ಲ ಮಿಕ್ಸ್ ಮಾಡಿ ಒಂದು 10 ಮೂಟೆನೂ ಹಾಕ್ಬೋದು ಸರ್, ಹಾಕ್ತಾ ಇರ್ತಾರೆ. ನಮ್ಮಂಥವ್ರು ಹಾಕೋಕ್ಕಾಗಲ್ಲ, ತಿಳ್ಕೊಂಡು ಒಂದು 4ರಿಂದ ಒಂದು 5-6 ಮೂಟೆ ಹಾಕ್ತೀವಿ. ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಅವೊಂದು 5-5 ಹಾಕ್ತೀವಿ. ಓಕೆ, 4-5 ಮೂಟೆ ಅವು ಹಾಕ್ತೀವಿ. ಸರ್ ಟೊಮಾಟೊ ಬೆಳೆಯಲ್ಲಿ ನಿಮ್ಗೆ ಯಾವ ಥರ ಬೇರೆ ವೆರೈಟೀಸ್ ಗೊತ್ತಾ? ಇದೊಂದೇ ಅಥವಾ ಬೇರೆ ವೆರೈಟೀಸ್ ಗೊತ್ತಾ? ಸರ್ ಇಲ್ಲ, ಸಾಹು ಗೊತ್ತು. ಇದಕ್ಕಿಂತ ಮುಂಚೆ ಕೃಷಿ ನಾಟಿ ಮಾಡಿದ್ವಿ, ನಂದಿ ನಾಟಿ ಮಾಡಿದ್ವಿ, ವಜ್ರ ನಾಟಿ ಮಾಡಿದ್ವಿ, ಕಾಂಚನ ನಾಟಿ ಮಾಡಿದ್ದೀವಿ. ಇನ್ನು ಬೇಜಾನ್ ತಳಿಗಳಿವೆ ಸರ್, ಹೇಳ್ಕೊಂಡು ಹೋಗ್ರೆ. ಅಂದರೆ ನಿಮ್ಮ ಅನುಭವ ಪ್ರಕಾರ ಈ ವರ್ಷದಲ್ಲಿ ಬಾಹು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ? ಈ ವರ್ಷನೇ ಸರ್ ನಾವು ಬಾಹು ನಾಟಿ ಮಾಡಿರೋದು. ಮುಂಚೆ ಎಲ್ಲ ಬೇರೆ ಮಾಡಿದ್ದೀರಾ? ಸಾಹು ನಾಟಿ ಮಾಡ್ತಾ ಇದ್ವಿ, ಮಳೆಗಳ ಕೃಷಿ ನಾಟಿ ಮಾಡ್ತಾ ಇದ್ವಿ. ಕಾರಣ ತಿಳ್ಕೊಬೋದಾ ಸರ್? ತಿಳ್ಕೊಬೋದು ಸರ್. ಅದೇ ಅಲ್ಲ ಸರ್, ಮಳೆಗಾಲಕ್ಕೆ ಬಾಹು ಆಗಲ್ಲ, ಯಾಕಂದ್ರೆ ಇದರಲ್ಲಿ ಜಾಂಡೀಸು, ರೋಸ್ಗಳು ಬರ್ತವೆ. ಕ್ವಾಲಿಟಿ ಗಿಟ್ಟೋಗುತ್ತೆ, ಕ್ವಾಲಿಟಿ ಬರಲ್ಲ ಮಳೆ ಬಂದರೆ. ಆ ಕೃಷಿ ಅಂದ್ರೆ ಮಳೆಗಾಲಕ್ಕೆ ಸೆಲೆಕ್ಟೆಡ್ ಅದು, ಅದರಲ್ಲಿ ಒಳ್ಳೆ ಕ್ವಾಲಿಟಿ ಬರ್ತಾ ಇತ್ತು. ಬಟ್ ಸೈಜ್ ಸ್ವಲ್ಪ ಇಲ್ಲ ಸರ್, ಅದ್ರಲ್ಲಿ ಬರ್ತದೆ ಮೀಡಿಯಂ ಸೈಜ್ ಅಂತ ಹೇಳಿದ್ರೆ ಆವರೇಜ್ ಸೈಜ್ ಬರುತ್ತೆ ಸರ್. ಆವರೇಜ್ ಸೈಜ್ ಫಸ್ಟಿಂದ ಲಾಸ್ಟ್ವರೆಗೂ ಒಂದು ಆವರೇಜ್ ಸೈಜ್ ಬರುತ್ತೆ. ಇಳುವರಿ ಹೆಂಗೆ ಬರುತ್ತೆ? ಬೇಜಾನು ಇಳುವರಿ ಬರುತ್ತೆ, ಅದ್ರ ಕೆಳಗಡೆ ಇಳುವರಿ ಬರಲ್ಲ. 1.5-2 ಅಡಿ ಮೇಲೆ ಇಳುವರಿ ಬರುತ್ತೆ. ಓಕೆ. ಸಾಹೋ ತಳಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್ ಸಾಹೋ ತಳಿನೂ ಸೂಪರ್ ಆಗಿರುತ್ತೆ ಸರ್. ಅದು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಗೊಬ್ಬರ ಚೆನ್ನಾಗಿ ಕೊಟ್ಟು ಬೆಳೆ ಮಾಡಿದ್ರೆ ಅದರಲ್ಲೂ ಬರುತ್ತೆ. ಬಟ್ ಒಂದು 4-5 ಕೊಯ್ಲು ಆದಮೇಲೆ ತುಂಬ ಸೈಜ್ ಕಮ್ಮಿ ಆಗುತ್ತೆ. 3-4 ಕಟಿಂಗ್ ಆದಮೇಲೆ ಬರುತ್ತೆ, ಬಟ್ ಸೈಜ್ಗಳು ಕಮ್ಮಿ ಆಗುತ್ತೆ. ಓಕೆ. ಅಲ್ಲ ಅದು ಏನು ವೆರೈಟಿ ಪ್ರಾಬ್ಲಮ್ ಅಥವಾ ನ್ಯೂಟ್ರಿಯೆಂಟ್ಸ್? ಇಲ್ಲ ಸರ್, ಅದು ವೆರೈಟಿ ಇರೋದೇ ಹಂಗೆ. ಮತ್ತು ಇದು ನಂದಿ ಸರ್, ನಂದಿ ವಜ್ರ? ನಂದಿ ವಜ್ರ ಅದು ಚೆನ್ನಾಗಿದೆ ಸರ್. ಬಟ್ ಇವಾಗ ಫಸ್ಟಲ್ಲಿ ಬರ್ತಾ ಇದು ಕ್ವಾಲಿಟಿ, ಇವಾಗ ಬೀಜಗಳು ಆ ಥರ ಇಲ್ಲ ಸರ್. ಅಷ್ಟು ಕ್ವಾಲಿಟಿ ಬರ್ತಾ ಇಲ್ಲ. ಅಷ್ಟು ಕ್ವಾಲಿಟಿ ಇಲ್ಲ, ಈಗ ಬರ್ತಾ ಇಲ್ಲ. ಓಕೆ ಸರ್. ಸರ್ ಟೊಮೆಟೊ ಬೆಳೆಗೆ ಒಂದ್ಸಲ ನಾಟಿ ಮಾಡಿದ್ಮೇಲೆ ಗಿಡ ಬೆಳವಣಿಗೆ ಯಾವ ಥರ ಗೊಬ್ಬರಗಳು ಕೊಡ್ತೀರಾ? ಸರ್ ನಾವು ಸ್ಟಾರ್ಟಿಂಗು ರ್ಯಾಡಿ ಫಾರ್ಮ್ ಅಂತ ಡ್ರಂಚ್ ಕೊಡ್ತೀವಿ 1-2-3 ದಿವಸದಲ್ಲಿ. ಮತ್ತು ನ್ಯೂಟ್ರಿಯನ್ಸ್ ಕೊಡ್ತೀವಿ, ಯೂನಿಕ್ ಆಸಿಡ್ ಕೊಡ್ತೀವಿ. ಒಂದು 8ರಿಂದ 10 ದಿವಸ 1261 ಕೊಡ್ತೀವಿ. ಅದಾದಮೇಲೆ 20ಗಳು ಕೊಡ್ತೀವಿ. ಅದಾದಮೇಲೆ 13-40-13 ಕೊಡ್ತೀವಿ. ಅದಾದಮೇಲೆ 13-0-40ಗಳು ಕೊಡ್ತೀವಿ. ಆ ಥರ ಹೂ ಸ್ಟೇಜಲ್ಲೊಂದು, ಕಾಯಿ ಸ್ಟೇಜಲ್ಲೊಂದು, ಶಾಂಪಲ್ ಸ್ಟೇಜಲ್ಲೊಂದು. ಓಕೆ. ಆ ಥರ ಅದಕ್ಕೆ ಯಾವ ಟೈಮಲ್ಲಿ ಏನು ಕೊಡಬೇಕೋ ಅದು ಕೊಟ್ಕೊಂಡು ಹೋಗ್ತೀವಿ. ಇವಾಗ ಕರೆಕ್ಟಾಗಿ ಎಷ್ಟು ದಿನ ಆಗಿದೆ ಸರ್ ನಾಟಿ ಮಾಡಿ? ಸರ್ ಕರೆಕ್ಟಾಗಿ 41 ದಿವಸ ಆಗಿದೆ ಸರ್. ನಾಟಿ ಮಾಡಿ 41 ದಿವಸ ಆಗಿದೆ ಸರ್. ಸೆಕೆಂಡ್ ಬೆಡ್ ಸರ್ ನಾಟಿ ಮಾಡಿರೋದು. ಇದು ಸೆಕೆಂಡ್ ಬೆಡ್ಗೆ ಮಾಡಿದ್ರಾ?
ಮೊದಲು ಏನು ಮಾಡಿದರೆ? ಹೂ ತೋಟ, ಚೆಂಡು ಹೂ ತೋಟ ಒಂದಿತ್ತು ಸರ್. ಚೆಂಡು ಹೂವು. ಸರ್ ಹೆಂಗಿದೆ ಸರ್ ನಿಮ್ಮ ಅನುಭವ ಪ್ರಕಾರ ಇದು ವೆರೈಟಿ ಹೆಂಗಿದೆ ಬಾವು? ಸರ್ ಚೆನ್ನಾಗಿದೆ ಅಂತಲೇ ಹೇಳ್ಬೇಕು. ಯಾಕಂದರೆ ಸೆಕೆಂಡ್ ಬೆಡ್ಡಲ್ಲೂ ಇಷ್ಟು ಮಾತ್ರ ಬೆಳೆ ಬಂದಿದೆ ಅಂದರೆ ಚೆನ್ನಾಗೇ ಇದೆ ಅಂತ ಹೇಳ್ಕೊಬೋದು ಸರ್. ಇದೇ ಫಸ್ಟ್ ಟೈಮ್ ಬಾಹು ನಾಟಿ ಮಾಡಿರೋದು. ಅಂದರೆ ಬೇರೆ ಎಲ್ಲ ವೆರೈಟೀಸ್ ಮಾಡಿದ್ದೀವಿ, ಬಾಹು ಇದೇ ಫಸ್ಟ್ ಟೈಮ್ ಮಾಡಿರೋದು. ಇದು ಅನುಭವ ಹೇಳ್ಬೇಕಂದ್ರೆ ನಾವು ಕ್ರಾಪ್ ನೋಡಬೇಕು ಸರ್. ಒಂದು 3-4 ಕಟಿಂಗ್ ನೋಡಿದ್ರೆ, ಒಂದು 4-5 ಕಟಿಂಗ್ ಆದರೆ ಒಂದು ಕ್ಲಾರಿಟಿ ಬರುತ್ತೆ. ಓಕೆ, ಈ ವೆರೈಟಿ ಬಗ್ಗೆ ಒಂದು ಕ್ಲಾರಿಟಿ ಬರುತ್ತೆ. ಸರ್ ಟೊಮೆಟೊ ಬೆಳೆಯಲ್ಲಿ ಹೆಚ್ಚಿನ ಇಳುವರಿ ಪಡೆಯಲು ಯಾವ ಥರ ಗೊಬ್ಬರ ಕೊಡ್ತೀರಾ? ಪೊಟ್ಯಾಶ್ ಇರ್ತಂಗ ಗೊಬ್ಬರ ಸರ್. ಹೆಚ್ಚಿನ ಇಳುವರಿ ಅಂದರೆ ಇನ್ನು ಪೊಟ್ಯಾಶ್ ಇರಲೇಬೇಕಲ್ವಾ. ಪೊಟ್ಯಾಶ್ ಎಷ್ಟು ಜಾಸ್ತಿ ಯೂಸ್ ಮಾಡಿದ್ರೆ ಪೊಟ್ಯಾಶಿಂದನೇ ನಮಗೆ ಇಳುವರಿ ಬರೋದು. 13-0-45 ಕೊಡ್ತೀವಿ. ಕಾಯಿ ಸೈಜ್ಗಳು ಬರಬೇಕು ಒಂದು 0-0-50 ಕೊಡ್ತೀವಿ. ಬೂಸ್ಟು ಎಸ್ ಒ ಪಿ ಸಲ್ಫೇಟ್ ಆಫ್ ಪೊಟ್ಯಾಶ್ ಅಂತ. ಬೂಸ್ಟ್ ಅನ್ನೋದು ಲಾಸ್ಟಲ್ಲಿ ಕೊಡ್ತೀವಿ. ಓಕೆ, ಎಸ್ ಒ ಪಿನೂ ಕೊಡ್ತೀವಿ. ಅವೆಲ್ಲ ಸೈಜ್ಗಳಿಗಂತೂ ಯೂಸ್ ಮಾಡ್ತೀವಿ. 13-0-45 ಇದೆ, 20-20ಗಳಿವೆ. ಹೂ ಸ್ಟೇಜಲ್ಲಿ ಕೊಡೋದು. ಸರ್ ಮತ್ತು ನಿಮ್ಮ ಅನುಭವದಲ್ಲಿ ಒಂದು 10-15 ವರ್ಷ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ನಿಮ್ಮ ಅನುಭವದಲ್ಲಿ ಟೊಮೆಟೊ ಬೆಳೆಯಲ್ಲಿ ಬರ್ತಕ್ಕಂಥ ರೋಗಗಳು, ಕೀಟಗಳ ಬಗ್ಗೆ ಏನಾದ್ರು ಹೇಳ್ತೀರಾ? ಇದೆ ಸರ್. ಇವಾಗ ಒಂದು 3-4 ವರ್ಷಗಳಿಂದ ವೈರಸ್ ಇದೆ. ಅದಕ್ಕೆ ಮುಂಚೆ ಮಳೆಗಾಲದಲ್ಲಿ ಒಂಥರ ರೋಗಗಳು ಬರ್ತವೆ. ಬೇಸಿಗೆಯಲ್ಲಿ ಬರೀ ವೈಟ್ ಪ್ಲೇ, ಗ್ರೀನ್ ಪ್ಲೇ, ಈ ಪ್ಲೇಗಳಿಂದನೇ ಊಜಿ, ಒಂದು ಕಾಲದಲ್ಲಿ ಊಜಿ ಬರುತ್ತೆ. ಅತಿ ಹೆಚ್ಚುವಾಗಿ ಊಜಿ ಬರುತ್ತೆ. ನವಂಬರ್-ಡಿಸೆಂಬರ್ ಆ ಕಾಲದಲ್ಲಿ ತುಂಬ ಊಜಿಗಳು ಬೀಳುತ್ತೆ. ಊಜಿಗೂ ಔಷಧಿ ಸರ್. ಈ ಬೇಸಿಗೆಯಲ್ಲಿ ಸ್ವಲ್ಪ ವೈರಸ್ಸು, ತ್ರಿಪ್ಸು, ವೈಟ್ ಪ್ಲೇಸ್ ಎಲ್ಲ ಜಾಸ್ತಿ ಇರುತ್ತೆ. ಹೌದು ಸರ್. ಎಲ್ಲ ರೋಗಗಳು ಬರೋದು ಈ ವೈಟ್ ಪ್ಲೇನಿಂದಾನೇ, ಗ್ರೀನ್ ಪ್ಲೇನಿಂದ. ಆ ಪ್ಲೇಗಳನ್ನೇ ನಾವು ನಾಶ ಮಾಡ್ಕೋಬೇಕು. ಯಾವ ಥರ ಔಷಧಿ ಹೊಡೆದ್ರೆ ನಿಮ್ಮ ಅನುಭವದಲ್ಲಿ? ಸರ್ ಸ್ಟಾರ್ಟಿಂಗ್ ನಾವು ಅಸ್ಟಮೋಪ್ರೈಡಿಂದ ಸ್ಟಾರ್ಟ್ ಮಾಡ್ತೀವಿ ಸರ್. ಓಕೆ, ಅಸ್ಟಮೋಪ್ರೈಡ್ ಇದೆ, ಥೈಮಾಥಾಕ್ಸಿನ್ ಇದೆ, ಇನ್ನು ಆ ಥರ ಹೇಳ್ಕೊಂಡು ಹೋದ್ರೆ ತುಂಬಾ ಇದೆ ಸರ್. ಕಂಪ್ನಿದೊಂದು ಐತೆ. ಇವಾಗ ಪ್ರೆಸೆಂಟ್ ಟಾಪ್ ರನ್ನಿಂಗ್ ವೈಟ್ ಪ್ಲೇಸ್ ಯಾವುದು ಅಂತ ಹೇಳ್ತೀರಾ ನೀವು ಯೂಸ್ ಮಾಡಿದಂಥ ಔಷಧಿ? ಸರ್ ಸಕ್ಕರ್ ಅಂತ ಒಂದು ಕೊಡ್ತಾರೆ ಬಯೋ, ಅದರಲ್ಲಿ 100% ರಿಸಲ್ಟ್ ಇದೆ ಸರ್. ಇನ್ನು ಅದು ಬೇಜಾನ್ಗಳು ಇವೆ. BSF ಅವ್ರದ್ದು ಇದೆ. ಎಪಿಕಾನ? ಎಪಿಕಾ ಅಲ್ಲ ಸರ್, ಯಾವುದೋ ಇದೆ, ಬಟ್ ಹೆಸರುಗಳು ಮರ್ತಿದ್ದೀನಿ. ಮತ್ತು ಮಳೆಗಾಲದಲ್ಲಿ ರೋಗಗಳ ಬಗ್ಗೆ? ಅಂಗಮಾರಿ ಸರ್, ಅಂಗಮಾರಿ ಬರುತ್ತೆ, ಬ್ಲೈಟ್ಸ್ ಬರುತ್ತೆ, ಅರ್ಲಿ ಬ್ಲೈಟ್ ಬರುತ್ತೆ. ಯಾವ ಥರ ಔಷಧಿಗಳು ಬಳಸ್ತಾರೆ? ಅದಕ್ಕೆ ಅದೇ ಸರ್, ಫಂಗಸ್ ಹೊಡ್ಕೋಬೇಕು. ಸಾಫಿಂದ ಸ್ಟಾರ್ಟ್ ಮಾಡ್ತೀವಿ, ರೆಡಾಮಲ್ ಗೋಲ್ಡಿಂದ ಸ್ಟಾರ್ಟ್ ಮಾಡ್ತೀವಿ, ಆಕ್ರೋಬೆಟ್ವರೆಗೂ ಹೋಗ್ತೀವಿ. ಇನ್ನು ಅದಕ್ಕಿಂತ ಇನ್ನೂ ಸ್ಟ್ರಾಂಗ್ ಇರೋ ಇವೆ, ಅವೆಲ್ಲ ಕೂಡ ಯೂಸ್ ಮಾಡ್ತೀವಿ ಸರ್. ಮತ್ತು ಒಂದು ಎಕರೆಗೆ ಟೊಮೆಟೊ ಬೆಳೆ ನಾಟಿ ಮಾಡೋಕ್ಕೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಎಷ್ಟು ಖರ್ಚು ಬರುತ್ತೆ ಒಂದು ಅಂದಾಜಾಗಿ? ಸರ್ ಅದು ಅವ್ರವ್ರ ಕೆಪಾಸಿಟಿ ಇದರಿಂದ ಮಾಡ್ಕೋಬೋದು ಸರ್. ಇವಾಗ 1 ಲಕ್ಷದಲ್ಲಿ 1 ಎಕರೆ ಖರ್ಚು ಮಾಡೋರು ಇದ್ದಾರೆ, 2-3 ಲಕ್ಷ ಖರ್ಚು ಮಾಡೋರು ಇದ್ದಾರೆ, ಬರೀ 50,000ದಲ್ಲಿ ಖರ್ಚು ಮಾಡಿ ಬೆಳೆ ತೆಗಿಯೋರು ಇದ್ದಾರೆ ಸರ್. ರೈತರ ಫೈನಾನ್ಷಿಯಲ್ ಸ್ಟೇಟಸ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು, ರೈತರ ಹತ್ರ ಯಾವ ರೀತಿ ಅವ್ರ ಹತ್ರ ದುಡ್ಡು ಇದೆಯೋ ಆ ರೀತಿ ಖರ್ಚು ಮಾಡ್ತಾರೆ. ಯಾವ ರೀತಿ ನಮಗೆ ದುಡ್ಡು ಬರುತ್ತೆ ಅಂದರೆ ಸಾಲ ಆದರೂ ಮಾಡಿ ಖರ್ಚು ಮಾಡ್ತಾರೆ. ಡೌಟ್ ಇದ್ದಾಗ ಬಿಟ್ಬಿಡ್ತಾರೆ ಸರ್. ಸರ್ ಟೊಮೆಟೊ ಬೆಳೆಗೂ ಬೇರೆ ಬೆಳೆಗಳಿಗೂ ವ್ಯತ್ಯಾಸ ಅಂತ ಹೇಳ್ತಾರೆ. ಯಾಕಂದರೆ ನಮ್ಮ ಈ ಕಡೆ ಕೋಲಾರ ಜಿಲ್ಲೆಯಲ್ಲಿ ಮೇಜರಾಗಿ ಒಂದು 70-80% ಟೊಮೆಟೊ ಬೆಳೀತಾರೆ. ಹೌದು ಸರ್. ಬೇರೆ ಬೆಳೆಗಳು ಮಾಡ್ಬೋದಲ್ಲ ಸರ್? ಬೇರೆ ಬೆಳೆಗಳು ಮಾಡ್ಬೋದು. ಅತಿ ಹೆಚ್ಚುವಾಗಿ ಟೊಮೊಟೊದಲ್ಲಿ ದುಡ್ಡು ಬರುತ್ತೆ, ಅತಿ ಹೆಚ್ಚುವಾಗಿ ಲಾಸು ಆಗುತ್ತೆ, ನಷ್ಟನೂ ಆಗುತ್ತೆ. ನಷ್ಟನೂ ಆಗುತ್ತೆ ಅಲ್ಲ. ಅಂದರೆ ಒಂದು 90% ಏನಂದ್ರೆ ₹1 ಬೆಳೆ ಬೆಳೆದ್ರೆ ಒಂದು 150-200 ರೂಪಾಯಿ ಅವರೇಜ್ ಆದ್ರೂ ನಮ್ ದುಡ್ಡು ಬರುತ್ತೆ ಸರ್, ಲಾಸ್ ಆಗಲ್ಲ. ಅದ್ರ ಮೇಲೇನೋ ಏನೋ ಒಂದು ನಮ್ ಕಷ್ಟ ಜೊತೆ ಸಿಗತ್ತೆ. ಅಷ್ಟು ಮಾತ್ರ ಹೋದ್ರೆ, ಅದಕ್ಕಿಂತ ಕಮ್ಮಿ ಹೋದ್ರೆ ಲಾಸೇ ಆಗ್ತೀವಿ ಸರ್. ಇಲ್ಲಾಂದ್ರೆ ಅದಕ್ಕಾದ್ರೂ ಸರಿ ಹೋಗುತ್ತೆ. ನಾವು ಖರ್ಚು ಮಾಡಿರೋದು ಅದಕ್ಕೆ ಸರಿ ಹೋಗುತ್ತೆ ಸರ್. ನಿಮ್ಮ ಅನುಭವದಲ್ಲಿ ನಿಮ್ಮ ತೋಟಕ್ಕೆ ನೀಲಗಿರಿ ಕಟ್ಟು ಯೂಸ್ ಮಾಡಿದ್ರಲ್ಲ? ಹೌದು ಸರ್. ಏನು ಬೀಳುತ್ತೆ ಕಾಸ್ಟು? ಸರ್ ನಾವು ತಂದಿರೋದು ಇದು 16-17 ರೂಪಾಯಿ ರೇಟಲ್ಲಿ. ಇವಾಗ ಹೊಸದಾಗಿ ಇವಾಗ ಬೇರೆ ರೇಟ್ಗಳಿದೆ, 35-36 ಇದೆ ಅಂತೆ. ಹೌದು. ನಾವೇನು ಇವಾಗೇನು ತಗೊಂಡು ಬಂದಿಲ್ಲ, ಇವು ಹಳೆ ಕಡ್ಡಿಗಳು. ನಿಮ್ಮ ಅನುಭವ ಪ್ರಕಾರ ಯಾವ್ದು ಬಿದಿರು ಕಡ್ಡಿ ಲೈಫ್ ಬರುತ್ತಾ ಅಥವಾ ನೀಲಗಿರಿ? ಬಿದಿರು ಕಡ್ಡಿನೇ ಲೈಫ್ ಬರುತ್ತೆ, ಬಟ್ ಬಿದಿರು ಕಡ್ಡಿನೂ ರೇಟ್ ಜಾಸ್ತಿ ಇದೆ. ಬಟ್ ಇವಾಗ ಇಲ್ಲೆಲ್ಲ ಯಾವುದೋ ಸೀಡ್ ತಂದಿರ್ತಾ ಇದ್ದಾರೆ, ಆ ಸೀಡ್ ಬಿದಿರು ಸರಿ ಇಲ್ಲ ಅನ್ಸುತ್ತೆ ಸರ್. ಅದೇನೋ ಅಷ್ಟೊಂದು ಸರಿ ಇಲ್ಲ ಅನ್ಸುತ್ತೆ ಸರ್. ಮತ್ತು ಮಾರ್ಕೆಟಲ್ಲಿ ಕಳಿಸ್ರಿ ಸರ್? ಸರ್ ನಾವು ಕೋಲಾರ್ಗೆ ಹಾಕ್ತೀವಿ, ಒಡ್ಡಳ್ಳಿಗೆ ಹಾಕ್ತೀವಿ, ವಿಕೋಟಾಗೆ ಹಾಕ್ತೀವಿ. ನಮ್ಗೆ ಯಾವ್ದು ಕಂಫರ್ಟ್ ಅಂದರೆ ಅದ್ರಲ್ಲಿ ಹಾಕ್ತೀವಿ ಸರ್. ಮಾರ್ಕೆಟಲ್ಲಿ ಎಷ್ಟು ರೇಟ್ ಹೋದ್ರೆ ರೈತರಿಗೆ ತಾವು ಹಾಕಿರೋ ಬಂಡವಾಳ ಬರುತ್ತೆ ಸರ್? ₹1 ಬೆಳೆ ಬಿದ್ದು ಒಂದು ₹200 ಮೇಲೆ ಅವರೇಜ್ ಆದರೆ ಅವ್ರ ದುಡ್ಡು, ಅವ್ರ ಕಷ್ಟ ಅವ್ರಿಗೆ ಸಿಗುತ್ತೆ ಸರ್. ಮಿನಿಮಮ್ ₹200 ಹೋಗ್ಬೇಕು. ಮಿನಿಮಮ್ ₹200 ಹೋಗ್ಬೇಕು.
ಓಕೆ. ಆವ್ರೇಜ್ ಫಸ್ಟು ಲಾಸ್ಟ್ ಒಂದು 200 ರೂಪಾಯಿ ಆಗ್ಬೇಕು ಸರ್. ಮಧ್ಯದಲ್ಲಿ 300 ಹೋಗಿರ್ಬೋದು, 350 ಹೋಗಿರ್ಬೋದು, ಲಾಸ್ಟ್ ಕಾಯಿಗಳು 150 ಹೋಗಿರ್ಬೋದು. ಒಂದು 200 ಆವ್ರೇಜ್ ಆಗ್ಬೇಕು ಸರ್. ಬೆಳೆ ಆಗಿರಬೇಕು, ಬೆಳೆ ಆಗಿರ್ಬೇಕು. ಮತ್ತು ಇನ್ನೊಂದು ಎಕರೆಗೆ ಎಷ್ಟು ಬಾಕ್ಸ್ ತಗೋಬೋದು? ಟನ್ನು ಅಥವಾ ಕ್ವಿಂಟಾಲು ಅಥವಾ ಎಷ್ಟು ಬಾಕ್ಸ್? ಬಾಕ್ಸ್ಗಳು ಅಂದರೆ ನಾನು ಆವಾಗಲೇ ಹೇಳ್ದಲ್ಲ ಸರ್, ಯಾವ ರೈತನ ಕೆಪಾಸಿಟಿ ಎಷ್ಟಿದೆ ಅಷ್ಟು ಸರ್. 1000 ಬಾಕ್ಸ್ ತೆಗಿಯೋರು ಇದ್ದಾರೆ, 500 ಬಾಕ್ಸ್ ತೆಗಿಯೋರು ಇದ್ದಾರೆ, 2000 ಬಾಕ್ಸ್ ತೆಗಿಯೋರು ಇದ್ದಾರೆ, 4000 ನಾರಿಗೆ 4000 ಬಾಕ್ಸ್ ತೆಗೆದ ರೈತಗಳು ಇದ್ದಾರೆ ಸರ್. ಅವ್ರವ್ರ ಕೆಪಾಸಿಟಿ, ಅವ್ರವ್ರ ಅನುಭವ ಪ್ರಕಾರ. ಓಕೆ ಸರ್, ನಿಮ್ಮ ಅನುಭವ ಪ್ರಕಾರ ಟೊಮಾಟೊ ಬೆಳೆ ಲಾಭದಾಯಕನ ನಷ್ಟನಾ? ಸರ್ ನಾನು ಲಾಭದಾಯಕನೂ ಮಾಡಿದ್ದೀನಿ, ನಷ್ಟನೂ ಆಗಿದ್ದೀನಿ ಸರ್. ಎರಡೂ ಮಾಡಿದ್ದೀವಿ. ಫಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ ಲಾಸ್ ಆಗಿದ್ದೀವಿ. ಮತ್ತೆ ಯಾವ ಟೈಮ್ಗೆ ಉಣ್ಬೇಕು ಅಂತ ಯೋಚನೆ ಮಾಡಿ ಮತ್ತೆ ಉಣಿಯುವಾಗ ಅವಾಗ ದುಡ್ಡು ಆಗಿದೆ. ಎಷ್ಟು ವರ್ಷಗಳು ನಷ್ಟ ಅನುಭವಿಸಿದ್ರ? ಸ್ಟಾರ್ಟಿಂಗ್ ಒಂದು 3-4 ವರ್ಷ ಕಂಟಿನ್ಯೂಸ್ ಆಗಿ ನಾನು ಲಾಸಲ್ಲೇ ಇದ್ದೆ ಸರ್. ಟೊಮೊಟೊ ಅಲ್ಲಿ ಲಾಸ್ ಆಗ್ತಾ ಇದೆ, ಬೀನ್ಸಲ್ಲಿ ನಾನು ಲಾಭದಾಯಕ ಆಗ್ತಾ ಇದ್ದೆ. ಟೊಮೊಟೊ ಅಲ್ಲಿ ಲಾಸ್ ಆಗ್ತಾ ಇದ್ರೆ ಅದೇ ಬೆಳೆಯಲ್ಲಿ ನಾನು ಬೀನ್ಸ್ ನಾಟಿ ಮಾಡ್ತಾ ಇದ್ದೆ, ಅದರಲ್ಲಿ ನನಗೆ ಲಾಭದಾಯಕ ಇತ್ತು, ಅದು ಬ್ಯಾಲೆನ್ಸ್ ಆಗ್ತಾ ಇತ್ತು. ಓಕೆ ಸರ್, ಬೇರೆ ರೈತರಿಗೆ ಸಜೆಸ್ಟ್ ಮಾಡ್ಬೋದಾ ಟೊಮೊಟೊ ಬೆಳೆ? ಮಾಡ್ಬೋದು, ಲಾಭದಾಯಕ. ಬಟ್ ಹಿಂದೆ ಮುಂದೆ ಯೋಚನೆ ಮಾಡ್ಕೊಂಡು ಮಾಡಬೇಕು. ಅನುಭವಗಂದ್ರೆ ಅವಾಗ ನಾಟಿ ಮಾಡೋಕೆ ಹೋಗ್ಬಾರ್ದು, ಸ್ವಲ್ಪ ಯೋಚನೆ ಮಾಡಬೇಕು. ಇವಾಗ ನಾಟಿ ಮಾಡ್ತೀವಿ, ಯಾವಾಗ ಕಾಯಿಗಳು ಬರ್ತವೆ, ಬೇರೆ ಕಡೆಯಿಂದ ಬರ್ತಾವ, ಆವಾಗ ಯಾವ ಥರ ಇರುತ್ತೆ ಮಾರ್ಕೆಟು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ಬೇಕು ಸರ್. ವಿಚಾರಣೆ ಮಾಡಬೇಕು ಸಾಧ್ಯವಾದಷ್ಟು. ನಮ್ಮ ಫ್ರೆಂಡ್ಸ್ ಇರ್ತಾರೆ, ಇವಾಗ ಯೂಟ್ಯೂಬ್ಲೆಲ್ಲ ಬಂದಿವೆ, ಅದರಲ್ಲೂ ಸುಳ್ಳು ಮಾಹಿತಿಗಳು ಕೊಡ್ತಾರೆ. ಅದು ಸ್ವಲ್ಪ ಯೋಚನೆ ಮಾಡ್ಬೇಕು ನಾವು, ಇದು ಸುಳ್ಳುನಾ ನಿಜಾನ ಅದು ಒಂದೆರಡು ಸರ್ತಿ ಯೋಚನೆ ಮಾಡಿ ನಾಟಿ ಮಾಡಬೇಕಾಗುತ್ತೆ ಸರ್. ಸರ್, ಈಗ ಪ್ರೆಸೆಂಟು ಕೃಷಿ ಇಲಾಖೆಯಿಂದ ಕೃಷಿ ಭಾಗ್ಯ ಅಂತ ಒಂದು ಸ್ಕೀಮ್ ಮಾಡಿದ್ದಾರೆ. ಅದೇನೋ ನಿಮ್ಗೇನೋ ಗೊತ್ತಾ ಅಥವಾ ಯಾರಾದರೂ ಕೃಷಿ ಅಧಿಕಾರಿಗಳು ಬಂದಿಲ್ಲ? ಸರ್, ನಮ್ಗೆ ಯಾರು ತಿಳಿಸೋರು ಇಲ್ಲ, ನಾವು ಅದ್ರ ಬಗ್ಗೆ ಗೊತ್ತು, ನಮ್ಗೇನು ತಿಳಿದು ಇಲ್ಲ. ಓಕೆ ಸರ್, ಪ್ರೆಸೆಂಟು ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಇದೆ. ಹೌದು. ಈ ಸರ್ಕಾರ ಬಗ್ಗೆ ಏನೇ ಹೇಳ್ತೀರಾ, ನಿಮ್ಮ ಅಭಿಪ್ರಾಯ? ಸರ್ಕಾರ ಅಂದರೆ ಈ ಫ್ರೀ ಕೊಟ್ಟಿರೋದು ಸರಿ ಇಲ್ಲ ಅನ್ಸುತ್ತೆ. ಇವಾಗ ನಮ್ಮ ರೈತರಿಗೆ ಏನಾದರೂ ಮಾಡಿದರೆ ಚೆನ್ನಾಗಿರ್ತಾ ಇತ್ತು. ಅದೇ ಬಿಟ್ಟಿ ಬಾಗಿಲು ಕೂಡ ಬದಲು ರೈತರಿಗೆ ಏನಾದರೂ ಅನುಕೂಲ ಮಾಡಿದರೆ ಚೆನ್ನಾಗಿರ್ತಾ ಇತ್ತು. ಸಾಲ ಮನ್ನಾ ಮಾಡಿದರೆ ಚೆನ್ನಾಗಿತ್ತು ಅಂತ ಹೇಳಿದ್ರೆ. ಓಕೆ. ಇವಾಗ ಬೆಳೆಗಳಿಂದಾನೇ ಲಾಸ್ ಆಗಿರೋ ರೈತರು ಎಷ್ಟೋ ಜನ ಆತ್ಮಹತ್ಯೆಗಳು ಮಾಡ್ಕೊತಾ ಇದ್ದಾರೆ. ಹೌದೌದು. ಇವೆಲ್ಲ ತಡೆಗಟ್ಬೋದು ಸರ್, ಸರ್ಕಾರ ತಿಳ್ಕೊಂಡ್ರೆ, ಸರ್ಕಾರ ಮನಸ್ಸು ಮಾಡಿದ್ರೆ ಇವೆಲ್ಲ ತಡೆಗಟ್ಬೋದು. ಓಕೆ. ಇದು ಬಿಟ್ಟಿ ಬೋಗಿಗಳಂತ ಯಾರು ಸಾರ್ ಕೇಳಿದ್ರು, ಇವೆಲ್ಲ ಅದೇ ಕೇಳಿದ್ರೇನು ಸರ್, ಬಸ್ ಫ್ರೀ ಕೊಡು ಅಂತ ಕೇಳಿದ್ರ, ಮಹಿಳೆಯರಿಗೆ 2000 ಕೊಡು ಅಂತ ಕೇಳಿದ್ರ, ಯಾರು ಸಾರ್ ಕೇಳಿದ್ರು? ಸರ್ಕಾರ ಆಳ್ವಿಕೆ ಮಾಡಬೇಕು ಅಂದ್ರೆ ಕೊಟ್ಟರೆ ತಾನೆ, ಯಾರು ಕೇಳಿಲ್ಲ ಸರ್. ಯಾವ ಮಹಿಳೆನೂ ಕೇಳಿಲ್ಲ, ಯಾವ ಬಸ್ ಟ್ರಾವೆಲ್ ಮಾಡೋರು ಯಾರು ಕೇಳಿಲ್ಲ ಸರ್ ಫ್ರೀ ಕೊಡಿ ಅಂತ. ಎಲ್ಲ ಮಹಿಳೆಯರೇ ಇದರಲ್ಲಿ ನೋಡಿದ್ರೆ ಎಲ್ಲ ಮಹಿಳೆಯರಿಗೆ ಫ್ರೀಗಳು. ಎಲ್ಲ ಓಟ್ ಪಾಲಿಟಿಕ್ಸ್. ಎಲ್ಲ ಓಟ್ ಪಾಲಿಟಿಕ್ಸ್ ಸರ್. ಏನು ಸರ್ಕಾರ ನಡೆಸ್ಬೇಕಷ್ಟೇ, ಸದ್ಯಕ್ಕೆ ಸರ್ಕಾರ ನಡೆಸಬೇಕು. ಅದು ಇಂಪ್ರೂವ್ಮೆಂಟ್ ಆಗಲಿ ಆಗಿರೋ ಹೋಗ್ಲಿ ಅವ್ರಿಗೆ ಅವಶ್ಯಕತೆ ಇಲ್ಲ. ಎಲ್ಲಿ ಸರ್ ಇಂಪ್ರೂವ್ಮೆಂಟ್ ಆಗುತ್ತೆ? ಎಲ್ಲಿ ಸಾರ್ ತಂದು ಕೊಡ್ತಾರೆ ಅವರೆಲ್ಲ? ಎಲ್ಲ ಜನರ ದುಡ್ಡೇ ಅಲ್ವಾ ಸರ್? ನಮ್ಮ ಜನರು ಯಾವಾಗ ಸರ್ ಇದೆಲ್ಲ ಯೋಚನೆ ಮಾಡ್ತಾರೆ? ಎಲ್ಲ ಜನರ ದುಡ್ಡೇ ತಾನೆ. ಹೌದೌದು. ಎಲ್ಲ ಸರ್ಕಾರ ನಡೆಸೋರು ನಾಯಕರು ಏನಾದ್ರು ಅವ್ರ ಕೈಯಿಂದ ಹಾಕ್ತಾರಾ, ಅವ್ರ ಮನೆಯಿಂದ ತಂದು ಹಾಕ್ತಾರಾ? ಇಲ್ಲ, ಎಲ್ಲ ಜನರ ದುಡ್ಡೇ ತಾನೆ ಸರ್. ಹೌದೌದು. ಓಕೆ ಸರ್, ಇಷ್ಟು ಮಾತ್ರ ಮಾಹಿತಿ ತಿಳಿಸ್ಕೊಡೋಕ್ಕೆ ತುಂಬ ಧನ್ಯವಾದಗಳು ಸರ್. ಧನ್ಯವಾದ ಸರ್. ಸರ್, ರೈತರು ಬೆಳೆದಂಥ ಬೆಳೆಗೆ ನಿಗದಿ ಬೆಳೆ ಮಾಡ್ಬೋದಾ ಸರ್ಕಾರ? ಸರ್ಕಾರ ಮನಸ್ಸು ಮಾಡಿದ್ರೆ ಮಾಡ್ಬೋದು ಸರ್. ಸರ್ಕಾರ ಮನಸ್ಸು ಮಾಡಬೇಕು. ಈ ಕಡೆ ರಾಜ್ಯ ಸರ್ಕಾರನೂ ಮನಸ್ಸು ಮಾಡಬೇಕು, ಆ ಕಡೆ ಕೇಂದ್ರ ಸರ್ಕಾರನೂ ಮನಸ್ಸು ಮಾಡಬೇಕು. ಸರ್ಕಾರ ಮನಸ್ಸು ಮಾಡಿದ್ರೆ ಆಗದೆ ಇರೋ ಕೆಲಸನೇ ಇಲ್ಲ, ಎಲ್ಲಾನು ಸರಿ ಮಾಡ್ಬೋದು. ಹೌದು. ಅವ್ರ ಸರ್ಕಾರ ಆಳ್ವಿಕೆ ಮಾಡ್ಬೇಕಂದ್ರೆ ಏನಂದ್ರೆ ಅದು ಮಾಡೋಕ್ಕಾಗತ್ತ ಸರ್? ಅವ್ರು ಆ ಥರನೇ ಮಾಡ್ತಾ ಇರೋದು. ಈಗ ಬಿಟ್ಟಿ ಬಾಗಿಗಳು ಕೊಡೋ ಬದಲು ಈ ತರ ರೈತರಿಗೆ ಅನುಕೂಲ ಮಾಡ್ಬೋದಲ್ವ ಸರ್? ಇವಾಗ ಕರೆಂಟು ಸಾಕಾಗಲ್ಲ, ಬೆಳಗ್ಗೆ 4 ಅವರ್, ನೈಟ್ ಅಲ್ಲಿ 3 ಅವರ್ ಕೊಡ್ತಾರೆ, 24 ಅವರ್ಸ್ ಅಲ್ಲಿ 7 ಅವರ್ ರೈತರಿಗೆ ಕರೆಂಟ್ ಕೊಡ್ತಾ ಇದಾರೆ. ಅದೇನೋ ಬೆಳಗ್ಗೆ ಹೊತ್ತಾನೆ ಡೇ ಹೊತ್ತೆ ಒಂದು 10 ಅವರ್ಸ್ ಕೊಟ್ಬಿಡ್ಬೋದಲ್ವ ಸರ್? ಏನಾದ್ರು ಮಾಡ್ಬೇಕು ರೈತರಿಗೆ ಅಂದ್ರೆ ಈ ತರ ಕರೆಂಟ್ ಕೊಟ್ರೆ ಸಾಕು. ಅವ್ರೇನು ನಮ್ಗೆ ಅದೇನೋ ಸಾಲ ಮನೆಗಳು ಅದೆಲ್ಲ ಏನೂ ಇಲ್ಲ ಸರ್. ಬೆಳೆ ನಾವು ಕೊಡೋ ಬೆಳೆಗೆ ಒಂದು ನಿರ್ದಿಷ್ಟ ರೇಟು, ಕರೆಕ್ಟಾಗಿ ಕರೆಂಟು ಕೊಟ್ಟರೆ ಅವ್ರೇನು ಸಾಲಗಳು ಕೂಡ ನಮಗೆ ಮನ್ನಾ ಮಾಡೋ ಅವಶ್ಯಕತೆ ಇಲ್ಲ ಸರ್. ಸರ್, ಈಗ ರಾಜ್ಯ ಸರ್ಕಾರದಲ್ಲಿ ಕೆಲವು ಬಿಟ್ಟಿ ಬಾಗಿಗಳಂತ ಕೊಟ್ಟಿದ್ದಾರೆ. ಮಹಿಳೆಯರಿಗೆಲ್ಲ ಬಸ್ ಫ್ರೀ ಅಂತ, ಮತ್ತು ಗೃಹಲಕ್ಷ್ಮಿ ಅಂತ 2,000 ಕೊಡ್ತಾವ್ರೆ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಅದು ಯಾರು ಕೇಳಿಲ್ಲ, ನಮ್ಗೆ ಈ ಥರ ಕೊಡಿ ಆ ಥರ ಕೊಡಿ ಅಂತ ಯಾರು ಕೇಳಿಲ್ಲ. ಬಟ್ ರೈತರು ಮಾತ್ರ ಸುಮಾರು ವರ್ಷಗಳಿಂದ ಕೇಳ್ತಾ ಇದ್ದಾರೆ, ನಮಗೊಂದು ನಿರ್ದಿಷ್ಟ ರೇಟು ಫಿಕ್ಸ್ ಮಾಡಿ ಅಂತ ಕೇಳ್ತಾ ಇದ್ದಾರೆ.
ಅದು ಯಾರು ಒಬ್ರಿಗಲ್ಲ, ಎಲ್ರಿಗೂ ಅನ್ವಯಿಸುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ನಮ್ಮ ರಾಜ್ಯ ಸರ್ಕಾರನೂ ಗಮನ ಹರಿಸ್ಬೇಕು, ಕೇಂದ್ರ ಸರ್ಕಾರನೂ ಗಮನ ಹರಿಸ್ಬೇಕಾಗತ್ತೆ ಸರ್ ಈ ವಿಷಯದ ಬಗ್ಗೆ. ನಿಗದಿ MSP ಪ್ರೈಸ್ ಬಗ್ಗೆ ಈ ಕಡೆ ಗಮನ ಕೊಡ್ಬೇಕು ಸರ್. ರೈತರ ಬಗ್ಗೆ ಸ್ವಲ್ಪ ಗಮನ ಕೊಡಲೇಬೇಕು ಸರ್. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ರೈತ ಅನ್ನೋದು ತುಂಬ ಕಡಿಮೆ ಆಗ್ತಾರೆ. ಓಕೆ ಸರ್, ಮತ್ತು ಇನ್ನೊಂದು ಈ ರೈತ ಸಂಘ ಹಸಿರು ಸೇನೆ ಅಂತ ರೈತರ ಬಗ್ಗೆ ಅಲ್ಲಲ್ಲಿ ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಸೊ ಅಂಥವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್ ಅಂಥವ್ರ ಬಗ್ಗೆ ನಮ್ಮ ಅಭಿಪ್ರಾಯ ಅಂದರೆ ರೈತರ ಪರವಾಗಿ ನಾವು ಇದ್ದೀವಿ ಅಂತ ಹೇಳ್ಕೊಳ್ತಾರೆ. ಅದರಲ್ಲಿ ಒರಿಜಿನಲ್ ಎಷ್ಟು ಜನ ಇದ್ದಾರೆ, ಡೂಪ್ಲಿಕೇಟ್ ಎಷ್ಟು ಜನ ಇದ್ದಾರೆ ಹೇಳಕ್ಕೆ ನನ್ನ ಕೈಲಿ ಆಗಲ್ಲ. ಬಟ್ ಇದ್ದಾರೆ ಸರ್, ಅದರಲ್ಲೂ ರೈತರಿಗೆ ಅನುಕೂಲ ಮಾಡಬೇಕು ಅನ್ನೋರು ಇದ್ದಾರೆ, ಏನೋ ಹೊಟ್ಟೆ ಪಾಡಿಗೆ ಹೋಗೋರು ಇದ್ದಾರೆ ಸರ್. ಅದರಲ್ಲಿ ಸರ್ ಅವ್ರ ಮುಖಾಂತರ ನೀವು ಸರ್ಕಾರ ಮನವರಿಕೆ ಮಾಡ್ಬೋದಾ? ಸಾಲ ಮನ್ನಾ ಬಗ್ಗೆ ಮತ್ತು ನೀವು ಹೇಳಿದ್ರಲ್ಲ ನಿಗದಿ ದರ ಬಗ್ಗೆ ಮಾಡ್ಬೋದು ಸರ್. ರೈತರೆಲ್ಲ ಒಗ್ಗಟ್ಟಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಸರ್. ರೈತರ ಜೊತೆಗೆ ಸ್ಟೂಡೆಂಟ್ಸ್ ಒಗ್ಗಟ್ಟಾದ್ರೆ ಸಾಕು ಸರ್. ಹೌದು, ಏನ್ ಬೇಕಾದ್ರೂ ಮಾಡ್ಬೋದು. ಹೌದು. ಓಕೆ, ಯಾವಾಗ ಸರ್ ಆಗೋದು ಇದೆಲ್ಲ? ಮನ್ಸು ಮಾಡ್ಬೇಕು ಸರ್, ರೈತರನ್ನೋರು ಮನ್ಸು ಮಾಡಬೇಕು, ಸ್ಟೂಡೆಂಟ್ಸ್ ಅವ್ರಿಗೆ ಗಮನಕ್ಕೆ ತರಬೇಕು ಇದೆಲ್ಲ. ರೈತರ ಬಗ್ಗೆ, ರೈತರು ಏನು ಭವಿಷ್ಯತ್ತು, ರೈತರು ಏನು ಮಾಡ್ತಾ ಇದ್ದಾರೆ, ರೈತರಿಲ್ಲ ಅಂದ್ರೆ ಮುಂದಿನ ಪೀಳಿಗೆಗೆ ಏನು ಯಾವ ಪರಿಸ್ಥಿತಿ ಬರುತ್ತೆ ಅಂತ ಸರ್ಕಾರನೂ ಯೋಚನೆ ಮಾಡಬೇಕು, ಈಗಿನ ಸ್ಟೂಡೆಂಟ್ಸು ಯೋಚನೆ ಮಾಡ್ಬೇಕು ಸರ್. ಅದು ತಿಳ್ಕೊಂಡ್ರೆ ಏನು ಬೇಕಾದರೂ ಮಾಡ್ಬೋದು ಅಂತ ಒಂದು ಗಾದೆ ಮಾತಿದೆಯಲ್ಲ ಸರ್. ಈಗಿನ ಮಕ್ಕಳೇ, ಈಗಿನ ಪೋರೂರೇ ನಾಳೆ ಪ್ರಜೆಗಳಿದಾರಲ್ಲ ಸರ್, ಪ್ರಜೆಗಳಂತ ಮುಂದಿನ ಪ್ರಜೆಗಳಂತ.